ಬೈ ದ ವೇ ವೀಕ್ಷಕರೇ, ಇವತ್ತು ಭಾನುವಾರ ಗದಗ್ನ ಲಕ್ಕುಂಡಿಯಲ್ಲಿ ಉತ್ಖನನ ಇಲ್ಲ. ಇವತ್ತು ಉತ್ಖನನ ಮಾಡುವ ಕಾರ್ಮಿಕರಿಗೆ ರಜೆ. 9 ದಿನಗಳಿಂದ ಉತ್ಖನನ ಕಾರ್ಯ ನಿರಂತರವಾಗಿ ನಡೀತಾ ಇತ್ತು. ಕೂಲಿ ಕಾರ್ಮಿಕರು, ಪುರಾತತ್ವ ಇಲಾಖೆ ಸಿಬ್ಬಂದಿಗೆ ಇವತ್ತು ರಜೆ ಕೊಡಲಾಗಿದೆ. ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಶರಣು ಗೋಗೇರಿ ಹೇಳಿಕೆ ಕೊಟ್ಟಿದ್ದಾರೆ. ಇಷ್ಟು ದಿನ ನಿರಂತರವಾಗಿ ಉತ್ಖನನ ನಡೀತಾ ಇತ್ತು. ಒಂದಲ್ಲ ಒಂದು ವಸ್ತುಗಳು ಸಿಗ್ತಾ ಇದ್ವು. ಇವತ್ತು ಭಾನುವಾರ ಸತತ 9 ದಿನಗಳಿಂದ ಅವರೆಲ್ಲ ಕೆಲಸ ಮಾಡಿದ್ದಾರೆ. ಇವತ್ತು ರಜೆ ಇದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಉತ್ಖನನ ನಡೀತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ನಾಳೆಯಿಂದ ಮತ್ತೆ ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ಇವತ್ತು ಒಂದಿನ ಅಲ್ಲಿ ಲಕ್ಕುಂಡಿಯಲ್ಲಿ ಉತ್ಖನನಕ್ಕೆ ರಜೆ ಘೋಷಣೆ ಮಾಡಲಾಗಿದೆ. ಅಲ್ಲಿ ಆ ಸೈಟನ್ನು ಪ್ರೊಟೆಕ್ಟ್ ಮಾಡಿದ್ದಾರೆ. ಈಗ ಕಾರ್ಡನ್ ಆಫ್ ಮಾಡಿದ್ದಾರೆ. ಅಂದರೆ ಆ ಬೇಲಿಯನ್ನು ಹಾಕಿ ಆ ಸ್ಥಳವನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಈ ಹಿಂದೆ ಸಾಕಷ್ಟು ಜನ ಬರ್ತಾ ಇದ್ರು ಅಲ್ಲಿಗೆ. ಬೈ ದ ವೇ ವೀಕ್ಷಕರೇ, ಇವತ್ತು ಭಾನುವಾರ ಗದಗ್ನ ಲಕ್ಕುಂಡಿಯಲ್ಲಿ ಉತ್ಖನನ ಇಲ್ಲ. ಇವತ್ತು ಉತ್ಖನನ ಮಾಡುವ ಕಾರ್ಮಿಕರಿಗೆ ರಜೆ. 9 ದಿನಗಳಿಂದ ಉತ್ಖನನ ಕಾರ್ಯ ನಿರಂತರವಾಗಿ ನಡೀತಾ ಇತ್ತು. ಕೂಲಿ ಕಾರ್ಮಿಕರು, ಪುರಾತತ್ವ ಇಲಾಖೆ ಸಿಬ್ಬಂದಿಗೆ ಇವತ್ತು ರಜೆ ಕೊಡಲಾಗಿದೆ. ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಶರಣು ಗೋಗೇರಿ ಹೇಳಿಕೆ ಕೊಟ್ಟಿದ್ದಾರೆ. ಇಷ್ಟು ದಿನ ನಿರಂತರವಾಗಿ ಉತ್ಖನನ ನಡೀತಾ ಇತ್ತು. ಒಂದಲ್ಲ ಒಂದು ವಸ್ತುಗಳು ಸಿಗ್ತಾ ಇದ್ವು. ಇವತ್ತು ಭಾನುವಾರ ಸತತ 9 ದಿನಗಳಿಂದ ಅವರೆಲ್ಲ ಕೆಲಸ ಮಾಡಿದ್ದಾರೆ. ಇವತ್ತು ರಜೆ ಇದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಉತ್ಖನನ ನಡೀತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ನಾಳೆಯಿಂದ ಮತ್ತೆ ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ಇವತ್ತು ಒಂದಿನ ಅಲ್ಲಿ ಲಕ್ಕುಂಡಿಯಲ್ಲಿ ಉತ್ಖನನಕ್ಕೆ ರಜೆ ಘೋಷಣೆ ಮಾಡಲಾಗಿದೆ. ಅಲ್ಲಿ ಆ ಸೈಟನ್ನು ಪ್ರೊಟೆಕ್ಟ್ ಮಾಡಿದ್ದಾರೆ. ಈಗ ಕಾರ್ಡನ್ ಆಫ್ ಮಾಡಿದ್ದಾರೆ. ಅಂದರೆ ಆ ಬೇಲಿಯನ್ನು ಹಾಕಿ ಆ ಸ್ಥಳವನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಈ ಹಿಂದೆ ಸಾಕಷ್ಟು ಜನ ಬರ್ತಾ ಇದ್ರು ಅಲ್ಲಿಗೆ. ಬೈ ದ ವೇ ವೀಕ್ಷಕರೇ, ಇವತ್ತು ಭಾನುವಾರ ಗದಗ್ನ ಲಕ್ಕುಂಡಿಯಲ್ಲಿ ಉತ್ಖನನ ಇಲ್ಲ. ಇವತ್ತು ಉತ್ಖನನ ಮಾಡುವ ಕಾರ್ಮಿಕರಿಗೆ ರಜೆ. 9 ದಿನಗಳಿಂದ ಉತ್ಖನನ ಕಾರ್ಯ ನಿರಂತರವಾಗಿ ನಡೀತಾ ಇತ್ತು. ಕೂಲಿ ಕಾರ್ಮಿಕರು, ಪುರಾತತ್ವ ಇಲಾಖೆ ಸಿಬ್ಬಂದಿಗೆ ಇವತ್ತು ರಜೆ ಕೊಡಲಾಗಿದೆ. ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಶರಣು ಗೋಗೇರಿ ಹೇಳಿಕೆ ಕೊಟ್ಟಿದ್ದಾರೆ. ಇಷ್ಟು ದಿನ ನಿರಂತರವಾಗಿ ಉತ್ಖನನ ನಡೀತಾ ಇತ್ತು. ಒಂದಲ್ಲ ಒಂದು ವಸ್ತುಗಳು ಸಿಗ್ತಾ ಇದ್ವು. ಇವತ್ತು ಭಾನುವಾರ ಸತತ 9 ದಿನಗಳಿಂದ ಅವರೆಲ್ಲ ಕೆಲಸ ಮಾಡಿದ್ದಾರೆ. ಇವತ್ತು ರಜೆ ಇದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಉತ್ಖನನ ನಡೀತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ನಾಳೆಯಿಂದ ಮತ್ತೆ ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ಇವತ್ತು ಒಂದಿನ ಅಲ್ಲಿ ಲಕ್ಕುಂಡಿಯಲ್ಲಿ ಉತ್ಖನನಕ್ಕೆ ರಜೆ ಘೋಷಣೆ ಮಾಡಲಾಗಿದೆ. ಅಲ್ಲಿ ಆ ಸೈಟನ್ನು ಪ್ರೊಟೆಕ್ಟ್ ಮಾಡಿದ್ದಾರೆ. ಈಗ ಕಾರ್ಡನ್ ಆಫ್ ಮಾಡಿದ್ದಾರೆ. ಅಂದರೆ ಆ ಬೇಲಿಯನ್ನು ಹಾಕಿ ಆ ಸ್ಥಳವನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಈ ಹಿಂದೆ ಸಾಕಷ್ಟು ಜನ ಬರ್ತಾ ಇದ್ರು ಅಲ್ಲಿಗೆ. ಬೈ ದ ವೇ ವೀಕ್ಷಕರೇ, ಇವತ್ತು ಭಾನುವಾರ ಗದಗ್ನ ಲಕ್ಕುಂಡಿಯಲ್ಲಿ ಉತ್ಖನನ ಇಲ್ಲ. ಇವತ್ತು ಉತ್ಖನನ ಮಾಡುವ ಕಾರ್ಮಿಕರಿಗೆ ರಜೆ. 9 ದಿನಗಳಿಂದ ಉತ್ಖನನ ಕಾರ್ಯ ನಿರಂತರವಾಗಿ ನಡೀತಾ ಇತ್ತು. ಕೂಲಿ ಕಾರ್ಮಿಕರು, ಪುರಾತತ್ವ ಇಲಾಖೆ ಸಿಬ್ಬಂದಿಗೆ ಇವತ್ತು ರಜೆ ಕೊಡಲಾಗಿದೆ. ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಶರಣು ಗೋಗೇರಿ ಹೇಳಿಕೆ ಕೊಟ್ಟಿದ್ದಾರೆ. ಇಷ್ಟು ದಿನ ನಿರಂತರವಾಗಿ ಉತ್ಖನನ ನಡೀತಾ ಇತ್ತು. ಒಂದಲ್ಲ ಒಂದು ವಸ್ತುಗಳು ಸಿಗ್ತಾ ಇದ್ವು. ಇವತ್ತು ಭಾನುವಾರ ಸತತ 9 ದಿನಗಳಿಂದ ಅವರೆಲ್ಲ ಕೆಲಸ ಮಾಡಿದ್ದಾರೆ. ಇವತ್ತು ರಜೆ ಇದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಉತ್ಖನನ ನಡೀತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ನಾಳೆಯಿಂದ ಮತ್ತೆ ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ಇವತ್ತು ಒಂದಿನ ಅಲ್ಲಿ ಲಕ್ಕುಂಡಿಯಲ್ಲಿ ಉತ್ಖನನಕ್ಕೆ ರಜೆ ಘೋಷಣೆ ಮಾಡಲಾಗಿದೆ. ಅಲ್ಲಿ ಆ ಸೈಟನ್ನು ಪ್ರೊಟೆಕ್ಟ್ ಮಾಡಿದ್ದಾರೆ. ಈಗ ಕಾರ್ಡನ್ ಆಫ್ ಮಾಡಿದ್ದಾರೆ. ಅಂದರೆ ಆ ಬೇಲಿಯನ್ನು ಹಾಕಿ ಆ ಸ್ಥಳವನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಈ ಹಿಂದೆ ಸಾಕಷ್ಟು ಜನ ಬರ್ತಾ ಇದ್ರು ಅಲ್ಲಿಗೆ. ಬೈ ದ ವೇ ವೀಕ್ಷಕರೇ, ಇವತ್ತು ಭಾನುವಾರ ಗದಗ್ನ ಲಕ್ಕುಂಡಿಯಲ್ಲಿ ಉತ್ಖನನ ಇಲ್ಲ. ಇವತ್ತು ಉತ್ಖನನ ಮಾಡುವ ಕಾರ್ಮಿಕರಿಗೆ ರಜೆ. 9 ದಿನಗಳಿಂದ ಉತ್ಖನನ ಕಾರ್ಯ ನಿರಂತರವಾಗಿ ನಡೀತಾ ಇತ್ತು. ಕೂಲಿ ಕಾರ್ಮಿಕರು, ಪುರಾತತ್ವ ಇಲಾಖೆ ಸಿಬ್ಬಂದಿಗೆ ಇವತ್ತು ರಜೆ ಕೊಡಲಾಗಿದೆ. ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಶರಣು ಗೋಗೇರಿ ಹೇಳಿಕೆ ಕೊಟ್ಟಿದ್ದಾರೆ. ಇಷ್ಟು ದಿನ ನಿರಂತರವಾಗಿ ಉತ್ಖನನ ನಡೀತಾ ಇತ್ತು. ಒಂದಲ್ಲ ಒಂದು ವಸ್ತುಗಳು ಸಿಗ್ತಾ ಇದ್ವು. ಇವತ್ತು ಭಾನುವಾರ ಸತತ 9 ದಿನಗಳಿಂದ ಅವರೆಲ್ಲ ಕೆಲಸ ಮಾಡಿದ್ದಾರೆ. ಇವತ್ತು ರಜೆ ಇದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಉತ್ಖನನ
ನಡೀತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ನಾಳೆಯಿಂದ ಮತ್ತೆ ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ಇವತ್ತು ಒಂದಿನ ಅಲ್ಲಿ ಲಕ್ಕುಂಡಿಯಲ್ಲಿ ಉತ್ಖನನಕ್ಕೆ ರಜೆ ಘೋಷಣೆ ಮಾಡಲಾಗಿದೆ. ಅಲ್ಲಿ ಆ ಸೈಟನ್ನು ಪ್ರೊಟೆಕ್ಟ್ ಮಾಡಿದ್ದಾರೆ. ಈಗ ಕಾರ್ಡನ್ ಆಫ್ ಮಾಡಿದ್ದಾರೆ, ಅಂದರೆ ಆ ಬೇಲಿಯನ್ನು ಹಾಕಿ ಆ ಸ್ಥಳವನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಈ ಹಿಂದೆ ಸಾಕಷ್ಟು ಜನ ಬರ್ತಾ ಇದ್ರು ಅಲ್ಲಿಗೆ. ವೈದ್ಯ ವೀಕ್ಷಕರೇ, ಇವತ್ತು ಭಾನುವಾರ ಗದಗ್ನ ಲಕ್ಕುಂಡಿಯಲ್ಲಿ ಉತ್ಖನನ ಇಲ್ಲ. ಇವತ್ತು ಉತ್ಖನನ ಮಾಡುವ ಕಾರ್ಮಿಕರಿಗೆ ರಜೆ. 9 ದಿನಗಳಿಂದ ಉತ್ಖನನ ಕಾರ್ಯ ನಿರಂತರವಾಗಿ ನಡೀತಾ ಇತ್ತು. ಕೂಲಿ ಕಾರ್ಮಿಕರು, ಪುರಾತತ್ವ ಇಲಾಖೆ ಸಿಬ್ಬಂದಿಗೆ ಇವತ್ತು ರಜೆ ಕೊಡಲಾಗಿದೆ. ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಶರಣು ಗೋಗೇರಿ ಹೇಳಿಕೆ ಕೊಟ್ಟಿದ್ದಾರೆ. ಇಷ್ಟು ದಿನ ನಿರಂತರವಾಗಿ ಉತ್ಖನನ ನಡೀತಾ ಇತ್ತು. ಒಂದಲ್ಲ ಒಂದು ವಸ್ತುಗಳು ಸಿಗ್ತಾ ಇದ್ವು. ಇವತ್ತು ಭಾನುವಾರ ಸತತ 9 ದಿನಗಳಿಂದ ಅವರೆಲ್ಲ ಕೆಲಸ ಮಾಡಿದ್ದಾರೆ. ಇವತ್ತು ರಜೆ ಇದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಉತ್ಖನನ ನಡೀತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ನಾಳೆಯಿಂದ ಮತ್ತೆ ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ಇವತ್ತು ಒಂದಿನ ಅಲ್ಲಿ ಲಕ್ಕುಂಡಿಯಲ್ಲಿ ಉತ್ಖನನಕ್ಕೆ ರಜೆ ಘೋಷಣೆ ಮಾಡಲಾಗಿದೆ. ಅಲ್ಲಿ ಆ ಸೈಟನ್ನು ಪ್ರೊಟೆಕ್ಟ್ ಮಾಡಿದ್ದಾರೆ. ಈಗ ಕಾರ್ಡನ್ ಆಫ್ ಮಾಡಿದ್ದಾರೆ, ಅಂದರೆ ಆ ಬೇಲಿಯನ್ನು ಹಾಕಿ ಆ ಸ್ಥಳವನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಈ ಹಿಂದೆ ಸಾಕಷ್ಟು ಜನ ಬರ್ತಾ ಇದ್ರು ಅಲ್ಲಿಗೆ. ವೈದ್ಯ ವೀಕ್ಷಕರೇ, ಇವತ್ತು ಭಾನುವಾರ ಗದಗ್ನ ಲಕ್ಕುಂಡಿಯಲ್ಲಿ ಉತ್ಖನನ ಇಲ್ಲ. ಇವತ್ತು ಉತ್ಖನನ ಮಾಡುವ ಕಾರ್ಮಿಕರಿಗೆ ರಜೆ. 9 ದಿನಗಳಿಂದ ಉತ್ಖನನ ಕಾರ್ಯ ನಿರಂತರವಾಗಿ ನಡೀತಾ ಇತ್ತು. ಕೂಲಿ ಕಾರ್ಮಿಕರು, ಪುರಾತತ್ವ ಇಲಾಖೆ ಸಿಬ್ಬಂದಿಗೆ ಇವತ್ತು ರಜೆ ಕೊಡಲಾಗಿದೆ. ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಶರಣು ಗೋಗೇರಿ ಹೇಳಿಕೆ ಕೊಟ್ಟಿದ್ದಾರೆ. ಇಷ್ಟು ದಿನ ನಿರಂತರವಾಗಿ ಉತ್ಖನನ ನಡೀತಾ ಇತ್ತು. ಒಂದಲ್ಲ ಒಂದು ವಸ್ತುಗಳು ಸಿಗ್ತಾ ಇದ್ವು. ಇವತ್ತು ಭಾನುವಾರ ಸತತ 9 ದಿನಗಳಿಂದ ಅವರೆಲ್ಲ ಕೆಲಸ ಮಾಡಿದ್ದಾರೆ. ಇವತ್ತು ರಜೆ ಇದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಉತ್ಖನನ ನಡೀತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ನಾಳೆಯಿಂದ ಮತ್ತೆ ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ಇವತ್ತು ಒಂದಿನ ಅಲ್ಲಿ ಲಕ್ಕುಂಡಿಯಲ್ಲಿ ಉತ್ಖನನಕ್ಕೆ ರಜೆ ಘೋಷಣೆ ಮಾಡಲಾಗಿದೆ. ಅಲ್ಲಿ ಆ ಸೈಟನ್ನು ಪ್ರೊಟೆಕ್ಟ್ ಮಾಡಿದ್ದಾರೆ. ಈಗ ಕಾರ್ಡನ್ ಆಫ್ ಮಾಡಿದ್ದಾರೆ, ಅಂದರೆ ಆ ಬೇಲಿಯನ್ನು ಹಾಕಿ ಆ ಸ್ಥಳವನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಈ ಹಿಂದೆ ಸಾಕಷ್ಟು ಜನ ಬರ್ತಾ ಇದ್ರು ಅಲ್ಲಿಗೆ. ವೈದ್ಯ ವೀಕ್ಷಕರೇ, ಇವತ್ತು ಭಾನುವಾರ ಗದಗ್ನ ಲಕ್ಕುಂಡಿಯಲ್ಲಿ ಉತ್ಖನನ ಇಲ್ಲ. ಇವತ್ತು ಉತ್ಖನನ ಮಾಡುವ ಕಾರ್ಮಿಕರಿಗೆ ರಜೆ. 9 ದಿನಗಳಿಂದ ಉತ್ಖನನ ಕಾರ್ಯ ನಿರಂತರವಾಗಿ ನಡೀತಾ ಇತ್ತು. ಕೂಲಿ ಕಾರ್ಮಿಕರು, ಪುರಾತತ್ವ ಇಲಾಖೆ ಸಿಬ್ಬಂದಿಗೆ ಇವತ್ತು ರಜೆ ಕೊಡಲಾಗಿದೆ. ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಶರಣು ಗೋಗೇರಿ ಹೇಳಿಕೆ ಕೊಟ್ಟಿದ್ದಾರೆ. ಇಷ್ಟು ದಿನ ನಿರಂತರವಾಗಿ ಉತ್ಖನನ ನಡೀತಾ ಇತ್ತು. ಒಂದಲ್ಲ ಒಂದು ವಸ್ತುಗಳು ಸಿಗ್ತಾ ಇದ್ವು. ಇವತ್ತು ಭಾನುವಾರ ಸತತ 9 ದಿನಗಳಿಂದ ಅವರೆಲ್ಲ ಕೆಲಸ ಮಾಡಿದ್ದಾರೆ. ಇವತ್ತು ರಜೆ ಇದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಉತ್ಖನನ ನಡೀತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ನಾಳೆಯಿಂದ ಮತ್ತೆ ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ಇವತ್ತು ಒಂದಿನ ಅಲ್ಲಿ ಲಕ್ಕುಂಡಿಯಲ್ಲಿ ಉತ್ಖನನಕ್ಕೆ ರಜೆ ಘೋಷಣೆ ಮಾಡಲಾಗಿದೆ. ಅಲ್ಲಿ ಆ ಸೈಟನ್ನು ಪ್ರೊಟೆಕ್ಟ್ ಮಾಡಿದ್ದಾರೆ. ಈಗ ಕಾರ್ಡನ್ ಆಫ್ ಮಾಡಿದ್ದಾರೆ, ಅಂದರೆ ಆ ಬೇಲಿಯನ್ನು ಹಾಕಿ ಆ ಸ್ಥಳವನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಈ ಹಿಂದೆ ಸಾಕಷ್ಟು ಜನ ಬರ್ತಾ ಇದ್ರು ಅಲ್ಲಿಗೆ.